ಯಾವುದೇ ಸಂಘ ಸಂಸ್ಥೆಗಳು ಅಭಿವೃದ್ಧಿಯಾಗಬೇಕಾದರೆ ಒಗ್ಗಟ್ಟು ಇರಬೇಕು. ಹಲಗೂರಿನ ಚಿಲ್ಲಾಪುರ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಂಡಳಿಯ ಅಧ್ಯಕ್ಷರು ಹಾಗೂ ನಿಯೋಜಿತ ಬೆಂಗಳೂರು ಕರ್ನಾಟಕ ರಾಜ್ಯ ಲಿಕ್ಕರ್ ಮರ್ಚೆಂಟ್ ಕೋಆಪರೇಟಿವ್ ಸೊಸೈಟಿಯ ನಿಯಮಿತ ಮೈಸೂರಿನ ಚಂದ್ರಶೇಖರ್ ಕರಣಿದರು. ತಾಲೂಕಿನ ಚಿಲ್ಲಾಪುರ ಗ್ರಾಮದಲ್ಲಿರುವ ಸಿದ್ದಪ್ಪಾಜಿ ಸಮುದಾಯ ಭವನದಲ್ಲಿ ಮಂಡ್ಯ ಜಿಲ್ಲಾ ಮದ್ಯ ಮಾರಾಟಗಾರರ ಸಂಘದ ಸರ್ವ ಸದಸ್ಯರ ಸಭೆ ಹಾಗೂ ಕೋಆಪರೇಟಿವ್ ಸಂಘದ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವುದರ ಮುಖಾಂತರ ಚಾಲನೆ ನೀಡಿ ಮಾತನಾಡಿದರು. ನಾವು ಮೈಸೂರಿನಲ್ಲಿ ಸಂಘವನ್ನು ಸ್ಥಾಪನೆ ಮಾಡಿಕೊಂಡು ನಮ್ಮ ಮದ್ಯ ಮಾರಾಟಗಾರರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಹಣವನ್ನು ನೀಡುತ್ತಾ ಸಂಘವು ಅಭಿವೃದ್ಧಿ ಹೊಂದಿರುತ್ತದೆ. ಅದರಿಂದ ಈಗ 28 ಕುಂಟೆ ಜಾಗವನ್ನು ಸಹ ಮೈಸೂರಿನಲ್ಲಿ ಸಂಘದ ಹೆಸರಿನಲ್ಲಿ ತೆಗೆದುಕೊಂಡಿದ್ದೇವೆ ಎಂದರು. ಕಾರ್ಯಕ್ರಮದಲ್ಲಿ ಮಳವಳ್ಳಿ ತಾಲೂಕು ಮದ್ಯ ಮಾರಾಟಗಾರರ ಸಂಘದ ಗೌರವಾಧ್ಯಕ್ಷರಾದ ಟಿ ಗೋಪಾಲ್ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ಜಿಲ್ಲಾ ಮದ್ಯ ಮಾರಾಟಗಾರರ ಸಂಘದ ಗೌರವಾಧ್ಯಕ್ಷರಾದ SP ಮಹೇಶ್ ವಹಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮೈಸೂರಿನ ಚಂದ್ರಶೇಖರ್ ಅವರಿಗೆ ಅಭಿನಂದಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಗೋವಿಂದರಾಜು, ರಘು, ದಿನೇಶ್, ಮಧು, ಶಿವಕುಮಾರ್, ಪ್ರವೀಣ್ ಮತ್ತು ಸಂಘದ ಪದಾಧಿಕಾರಿಗಳಾದ ಮಳವಳ್ಳಿ ತಾಲೂಕು ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷರಾದ ಜಯರಾಮ್, ಕಾರ್ಯದರ್ಶಿ HN ಶ್ರೀಧರ್, ಖಜಾಂಚಿ HR ರವಿ, ಉಪಾಧ್ಯಕ್ಷರಾದ BK ಕೀರ್ತಿ, ಪ್ರಜ್ವಲ್, ಕೃಷ್ಣಪ್ಪ, S ಲತಾ, SG ನರಸಿಂಹಮೂರ್ತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಿಶೇಷ ವರದಿ HN ಪ್ರಸಾದ್, ಹಲಗೂರು. ನಿಮ್ಮಲ್ಲಿ ಯಾರ್ಯಾರ ಸಾಲ ಕೊಡ್ಬೇಕಾದ್ರೆ ರೇಷನ್ ಫೀಸ್ ಕಟ್ಟೋದ್ರಿಂದ ಪ್ರತಿಯೊಂದು ಸಾಲಗಳಿಂದಲೇ ಕೊಡಿ. ಇವತ್ತು ಸುಧಾ ಕೋಆಪರೇಟಿವ್ ಬ್ಯಾಂಕ್ ಏನು ಕಳೀತಾ ಇದೆ ಅದನ್ನು ನೀವೇ ಮಾಡ್ಬೋದು ಅನ್ನೋ ದೃಷ್ಟಿಯಲ್ಲಿ ಇದನ್ನು ಕಾರ್ಯನಿರ್ವಹಿಸಿದ್ದೀವಿ. ನೀವೆಲ್ಲರೂ ಒಗ್ಗಟ್ಟಾಗಿ ಮಾಡಿ ಯಶಸ್ವಿಯಾಗಿ ನಡೆಸಿ ಮತ್ತೆ ಈ ಸಂಘ ಉದ್ಘಾಟನೆ ಆಗ್ತಾರೆ. ನಾನು ಹೇಳಿದ್ದೀನಿ ಮುಖ್ಯಮಂತ್ರಿಗಳನ್ನೇ ಕರೆಯೋಣ, ಬಹಳ ಅದ್ಭುತವಾಗಿ ಸಂಘನ ಉದ್ಘಾಟನೆ ಮಾಡ್ಸೋಣ. ಇದೆಲ್ಲರೂ ಚೆನ್ನಾಗಿ ಬೆಳಿಬೇಕು ಅನ್ನೋ ಒಂದು ಆಸೆ ಅಭಿಲಾಷೆ ಇಟ್ಕೊಂಡು ಈ ಕಾರ್ಯಕ್ರಮ ಬಂದಿದ್ದೀನಿ. ನಮ್ಮೆಲ್ಲರಿಗೂ ಒಳ್ಳೇದಾಗಲಿ. ನಾನು ತಡವಾಗಿ ಬಂದೆ, ದಯವಿಟ್ಟು ಇನ್ನೊಂದು ದಿವಸ ನಮ್ಮ ಅವನತಿ ಖಂಡಿತ. ಹಾಗಾಗಿ ದಯಮಾಡಿ ಬಂಧುಗಳ, ನಮ್ಮ ಹಿರಿಯರಾದ ನಮ್ಮ ಅಕ್ಕ ಅವರು ಹೇಳ್ತಾ ಇದ್ದಾರೆ ಏನಂತ, ನಮ್ಮ ಸಂಘಟನೆ ಅಂದ್ರೆ ನಮ್ಮದು, ನಾವೆಲ್ಲ ಒಂದು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಮೂಡಬೇಕು ಅಂತ. ಹಾಗೆ ನಾವೆಲ್ಲ ಒಂದು, ನಾವೆಲ್ಲ ವ್ಯವಸ್ಥೆ ವಿರುದ್ಧ ಹೋರಾಡಬೇಕು ಅಂದಾಗ ನಮ್ಮ ಸಂಘಟನಾತ್ಮಕ ಶಕ್ತಿ ಬಹಳ ಚೆನ್ನಾಗಿ ಬೆಳೀಬೇಕು. ಹಾಗಾಗಿ ನಾವಾದ್ರೂ 2 ವರ್ಷದಿಂದ ಸಂಘಟನೆಯನ್ನು ಬಹಳ ದೊಡ್ಡದಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಬೆಳೆಸಬೇಕು. ಇದರ ಮೂಲಕ ನಾವು ನಮ್ಮ ಹಿರಿಯರ ಮತ್ತು ಬೆತ್ತ ಸನ್ನದ್ಧದಾರರ ಆರ್ಥಿಕ ಸಂಕಷ್ಟ ಏನಿದೆ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಹಿರಿಯರಾದ ಚಂದ್ರಣ್ಣವರ ಮಾರ್ಗದರ್ಶನ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.